ಆಶೀರ್ವಾದ್ಲಿ ಅಪ್ಪೆ ಆಶೀರ್ವಾದ್ಲಿ. ನಾನು ಇನ್ನೂ ನಿಮ್ಗೆ ನಮಸ್ಕಾರನೇ ಮಾಡಿಲ್ಲ. ಅಡ್ವಾನ್ಸ್ ಆಗಿ ಯಾಕೆ ಆಶೀರ್ವಾದ? ಏನಂದಿ? ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಡ್ಯಾನ್ಸರ್ ಬಾಯ್ ಬರ್ತಾರ. ಬಂದತ್ತ ಒಂದು ಗಿಡ್ಡ ಗುಮ್ರಿ ಕಿವುಡಿ ಕಿಚಡಿ ಬೇಡಿದ್ರೆ ಗೌಡ ಹಚಡ ನೀಡಿದ್ ಈ ಕುಡುದು ನೋಡ್ರಿ ಹೇಳ ಮಾಡ್ತದ ಅವಿವೇಕಿಗಳ ಸಂತೆ ನಿಂದ ನೋಡಿದ್ರೆ ಹೆಣ ಎತ್ತಿ ಗೋರಿ ಮೇಲೆ ಕರ್ಕಿ ಬೆಳಿಲಿ ಹುಡುಗಾರ ಮುತ್ತುಂಬೆ ಸ್ವಾಟ ದಾಟದ ಕಟ್ಲಿ ಕಣ್ಣ ಕಿಳು ತುಂಬಲಿ ಎಷ್ಟು ಮುಂದಂದು ಇದಕ್ಕಂತ ನೆಟ್ಟಗೆ ಮಾತಾಡಕ್ ಬರಂಗಿಲ್ಲ. ಏನು ಎಲ್ಲ ನಿಂತ ನೋಡ್ರಿ ಇದ್ರ ಬಾಯ ಮಣ್ಣು ಹಾಕ್ಲಿ ಮೂಗ್ರಾಗ ಎಣ್ಣೆ ಹಾಕಿ ಕಣ್ಣ ದೀಪ ಹಚ್ಚಲಿ ಹೆಚ್ಚ ಸಜ್ಜೆ ಬಿಡ್ಲಿ ಇದ್ರ ಗೋರಿ ಮೇಲೆ ಗ್ಯಾಸ್ ಇಟ್ಟು ಗಸ್ ಗಸ್ ಹವ ಹಾಕ್ಲಿ ಎಟ್ಟಾರ ಹೋಯ್ಕೊಳ್ರಿ ಕೇಳಂಗ ಇಲ್ಲ. ದೇವ್ರಿಟ್ಟು ಬಿಟ್ಟೆ ಬಾಸಲ್ಲ ಯಾಕೆ ಉದುರ್ಸ್ಯಾನ ಇವನು ಅಂತೀನಿ. ತಿಂಡಿ ಹೆಚ್ಚಾಗಿ ಹುಡ್ಸ್ಯಾನಂತ ಕಷ್ಟ ಆಗೈತದ ಹಂಗಾಗಿರ್ತಾಯವ. ಇದು ಅಡ್ಡಲ್ಲಿ ಮ್ಯಾಗ ವೇಟಿಂಗ್ ಲಿಸ್ಟ್ನ್ಯಾಗ ಸ್ಟಾಕ್ ಇದ್ವು ಅಂತ. ಇಲ್ಲಿ ತಳಗ ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಕೊರತಿತ್ತಂತ. 2 ಉಂಡಿ ಮಾಡಿ ಇದೊಂದು ಬಿಳಿಗ್ಯಾಗ ಹೋಗೋಣ, ಇದೊಂದು ಝೇಳಾಳ್ದಾಗ ಹೋಗೋಣ. ಚಲೋ ಹೋಗದಾನ ಯಾರಿಗೂ ಬೇಕಾದ್ರೆ ಜಾರ್ಕೊಂಬಿದ್ರೆ ಬಿದ್ದೆ. ಎಲ್ಲಿ ಬಿದ್ರಿ? ಎತ್ತಂದಾಗ ವಯಸ್ಸು ನಿನಗ ಬಂದತ್ವ ಮತ್ತೆ ಯಾರಿಗಾರ ಬಂದತ್ವ? ನೆತ್ತಿ ಮೇಲೆ ಕಣ್ಣು ಇರ್ತಾವ. ನೀನು ವಯಸ್ಸು ನನಗೆ ಬಂದದ, ಹೋದ ವಯಸ್ಸು ನಿನಗೆ ಬರ್ತಾನ. ಎದಕ್ಕೆ ಬೇಕಿಂತ ವಯಸ್ಸು? ನೋಡಲ್ಲಿ ತಾಯ ಹೋಗ್ತಾಳ. ನೀ ಯಾರಿಗೆ ಬೇಕಾಗಿ? ತಾಯಿ ತಂದಿಗೆ ಮೊದಲು ಬ್ಯಾಸರ. ನೋಡಪ್ಪ ಸಾವುಕಾರ ಈಕಿ ಬಂದಳಲ್ಲ ಈಕಿ ಬಾಯಿ ಮೇಲೆ ಪಡಿತೀನಿ ಅಕ್ಕಿ ಅಂದ್ರ ಅನ್ಬಾಡು. ಆ ಹೆಣ್ಮಳದ ಗಾಂಡಿ ಇಲ್ಲೇ ಅದಾನ. ಅಮೂಲ್ಯ ಬೇಬಿ ಮಗ. ಇವ್ರ ಅವ್ವ ಈಕಿ ನನಗ ಕೊಡ್ತೀವಿ. ನೀ ಯಾಕೆ ಒಲ್ಲೆ ಅಂದಿ? ನಾವ್ ಅಲ್ಲೇ ಅಂದ್ರಪ್ಪ ಯಾಕ ಸಿಗತತ್ ಅಂತೇಳಿ ಸಗಣಿ ತಿನ್ನಕ್ ಬರ್ತೈತಿ. ನನ್ನ ವಯಸ್ಸೇನು ಆ ಹುಡುಗಿ ವಯಸ್ಸೇನು? ನಾನು ದೊಡ್ಡ ಮನಸ್ಸು ಮಾಡಿ ಸಗಣಿ ಬಾಲಿನ ಕೇಸರಿ ಬಾತದು. ನೋಡಿ ನಾ ಸಣ್ಣಕ್ಕಿದ್ದಾಗ ನಮ್ಮ ಮಾವನ ಜೊತೆ ಮದುವೆ ಆಗೈತಿ. ಅದನ್ನ ಹೇಳ್ತಾ ನೋಡ್ರಿ. ಏ ಕ್ಯೂಟ್ ಲಟ್ಟಿ ನಾ ಮರತ್ರು ಅಕ್ಕಿ ಮರ್ತಿಲ್ಲ. ಸೀದಾ ಕೇಳ ನಿಂದ ಹೇಳ್ತೀಯಲ್ಲ ಬರೇ. ನಾ ಸಣ್ಣಕ್ಕಿದ್ದಾಗ ನೀ ನಿಮ್ಮ ಅವನ ಹೊಟ್ಟೆಗಿದ್ದಾಗ ಅಪ್ಲಿಕೇಶನ್ ಹಾಕಿನ. ನಮ್ಮ ಅವ್ಗ ಏ ನೀನು ನಿಮ್ಮ ಅವನ ಹೊಟ್ಟೆಗಿದ್ದಾಗ ನಿನಗ ಅಪ್ಲಿಕೇಶನ್ ಹಾಕಿನಿ ಅಂದೆ. ನಿಮ್ಮ ಒಂದು ಸುದ್ದಿ ಗೊತ್ತಾನ? ಏನು? ಇವ್ರ ಮನೆ ಹತ್ರ ನನ್ನೊಂದು ರೂಮ್ ಇತ್ತು. ಕೋಲಿ ರೂಮ್ ಕೋಲಿ ರೂಮ್ ಎರಡು ಒಂದ ಯಾಟಲ್ಲಿ ಒಂದೇ ಇತ್ತು. ಬಡಿ ಬೆಳಗು ಮುಂಚೆನೆ ಇದ್ರ ಸುಮಾರು ನಿಮ್ಮ ಮನೆ ಅಡಿಗೆ ಕೆಲ್ಸಕ್ಕೆ ಬರ್ಬೇಕಲ್ಲ. ಬರ್ಬೇಕಂತೇಳಿ ಅಲ್ಲೇ ಕುಂದಿರ್ತಿದ್ದೆ. ಈ ಹುಡುಗಿ ತಮ್ಮ ಮನೆ ಮುಂದೆ ರಂಗೋಲಿ ಹಾಕೊಂಡು ಕುಂದಿರ್ತಿದ್ದೆ. ಓ ಮನೆ ಮುಂದ ರಂಗೋಲಿ ಅಲ್ಲೇ ಹಾಕ್ತಾರ. ಸುಮ್ಮನೆ ರಂಗೋಲಿ ಹಾಕ್ಬೇಕಿಲ್ರಿ. ನಾನು ನೋಡಿ ನನ್ನ ತಲೆ ಕೆಡ್ಸಕ್ ಒಂದು ನಮೂನಿ ಹಾಡು ಆಡ್ತಿದ್ವಿ. ಯಾವುದು ಹಾಡ್ಲ್ಯಾ? ಏ ಅಯ್ಯೋ ನಿನ್ನಾಂಟು ನೆಟ್ಟುವಲ್ಲಿಯೂ ಹೇಳಬೇಡ, ಇಲ್ಲಿಯೂ ಹೇಳಬೇಡ, ಇಲ್ಲಿಯೂ ಹೇಳಬೇಡ ಬಾ. ನನ್ನ ನಿನ್ನಾಂಟು ನೆಟ್ಟುವಲ್ಲಿಯೂ ಹೇಳಬೇಡ, ಇಲ್ಲಿಯೂ ಹೇಳಬೇಡ, ಇಲ್ಲಿಯೂ ಹೇಳಬೇಡ ಬಾ 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 ಮಾಮ ಮಾಮ. ಅದಕ್ಕೆ ನೀ ಏನು ಹಾಡ್ತಿದ್ದಿ? ಆ ಹೆಣ್ಮಳು ಅಷ್ಟು ಹುರ್ಪಿಂದ ಹಾಡಿದ್ರೆ ನೀ ಯಾಕೆ ಸತ್ಕೊಂತ ಆಡ್ತಿದ್ದಿ? ಅಕ್ಕಿ ಹೇಳಿದಂಗ ನಮ್ಮ ಕೈಲಿ ವೀಣೆ ಮೀಟಾಕ್ ಆಗ್ಬೇಕಲ್ಲ. ನೀಟಿ ತಂತಿ ಸೌದು ಬಿಟ್ಟವು. ಹಂಗಾಗಿಲ್ರಿ ಅದು ಎಲ್ಲಿ ಸರ್ದಿ ಬಂದೈತಲ್ಲ ಮೀಟಿ ಮೀಟಿ ತಂತಿ ಹರಿದಾವೆಲ್ಲ. ಮತ್ತೆಂತಾಯವ ಹೇಳ್ರಿ. ಕುಶಲವೇ ಕ್ಷೇಮವೇ ಸೌಖ್ಯವೇ ಆರೋಗ್ಯವೇ. ಹೆಂಗ್ ಕಾಣಕತ್ತೀನಿ ಕಣ್ಣಿಗೆ? ಕಣ್ಣಿಗೆ ನಾನು ಹೆಂಗ್ ಕಾಣ? ನೀನು ಕೇಳೋದು ಕೇಳ್ತಿ ಕೇಳ. ಏನು ಕೇಳೇನಿ? ಅಯ್ಯೋ ಅಯ್ಯೋ ತೀರ 4 ಮಂದಿ ಕೇಳೋ ಪ್ರಶ್ನೆ ನಾಯ್ತು. ನಿನ್ನ ಗಂಡದು ಇಲ್ಲೇ ಅಲ್ಲ. ಈಗ ನೋಡಿ ನೋಡು. ಅಯ್ಯೋ ಏನಾಯ್ತು? ಮಂದಿ ಹೆಣ್ಣು ಜೋಡಿ
ಕೆಲಸ ನಾ ಹಂಗೆ ತಿಳ್ಕೊಂಡಿಲ್ಲ. ಅವನ ಹೆಂಡ್ರ ಅಂತ ತಿಳ್ಕೊಂಡ. ನಮ್ಮ ಮನೆ ಹೆಣ್ಮಕ್ಳವ್ರು ಯಾಕಂತ ತಿಳ್ಕೊಬಾರ್ದ? ಅದೇನಾಯ್ತು ಇಲ್ಲಿಂದ್ರು ಆಕಿ ಗಂಡನ ಸುಮ್ಮದ ನಿಂದೇನೋ ಮರ ಸರಿ ಈಗ ನೆನಪಾತ್ ನೋಡ ಇಷ್ಟೊತ್ತನ ಸುಮ್ಮನೆ ಇದ್ದಾವ. ಏನು ಕೇಳ್ತೀಯ ಮತ್ತ ಬೆಳತನ ನಿದ್ದೆಗಿಲ್ಲ ಅದಕ್ಕೆ ಎರಡು ಕಣ್ಣು ಕೆಂಪಗಾಗ್ಯಾವ. ಬೆಳತನ ಏನ್ ಮಾಡಕತ್ತಿದ್? ಅವೇನ್ ಮಾಡ್ತಾನ ಮಾಡೋರು ತಮ್ ಕೆಲಸ ಮಾಡ್ತಿದ್ರ ಮಾಡೋರ್ದು ನೋಡಿ ಕಣ್ಣು ತಂಪ್ ಮಾಡ್ಕೊಂಡ್ ಕುಂತ ಬಗ್ಗೆ ನೋಡೋ ಚಟ ಆಯ್ತ್ರ ಆಯ್ತು. ಭಯಂಕರ. ಏನಂದ್ರ ನಮ್ ದಣಿಯರು ಹೋಗ್ರಿ, ನಿಮ್ ಜೊತೆ ಯಾರು ಮಾತಾಡ್ತಾರ? ನಿಮ್ ಜೊತೆ ಮಾತಾಡ ನಾನು ಹೊಟ್ಟೆ ಬ್ಯಾನ. ನಿಮ್ಮ ಜೊತೆ ಹೋದ್ರಿ ಹೊಟ್ಟೆ ಬ್ಯಾನ ತಂದೆ. ಸಂತೋಷ ಆಹಾ ಓಹೋ ಸಂಗೀತ ಆಹಾ ಓಹೋ ರಸಮಯ ಸಂತೋಷ ಸುಖಮಯ ಉಲ್ಲಾಸ ಭಾವದುಂಬಿ ನಗುನಗೆ ತುಂಬಿದೆ. ನನ್ನ ಹೆಂಡತಿಗೆ ಹೊಟ್ಟೆ ಬೇರೆ ನಿಮ್ಗೆ ಯಾಕೆ ಸಂತೋಷ? ಅಂತೂ ಅಪ್ಪನ ದೈವ ಇಲ್ಲ ನಂಗೆ ತುಂಬಾ ತರೀತು. ಮಕ್ಕಳಾಗ್ಲಿಲ್ಲ ಅಂತ ಚಿಂತೆ ಮಾಡ್ತಿದ್ದ ಪಾಪ. ಮದುವೆ ಆಗಿ ಇಷ್ಟು ವರ್ಷದ ಮೇಲೆ ಗರ್ಭಿಣಿ ಆದ ಯಾರು ತಾಯಿ ಏನಾಲ ಅಲ ಇನ್ನು ಇವ್ರು ಯಾವ ಕಡೆ ಹೊಂಟ್ರೇನೋ ಹಂಗಲ್ಲ ಇವಾಗ ಅಲ ಅಲ ಅಲಾಯ್ಕಂತ ಬೇವಿದ್ನೆ ನಂದು ಒಂದ ಐತೆ ಏನು ನನ್ನ ನಾಲಿ ತಿರುಗ್ಲಿಲ್ಲ. ಹಾಗೆ ತಿರುವುರಲ್ಲ. ಏನಂದ್ರು ನಮ್ ಧಣಿಯರು ನಿನ್ನ ಹೇಳ್ತಿ ಗರ್ಭಿಣಿ ಆಗಿತ್ತು ನನಗ ಗೊತ್ತಿಲ್ಲ ಅಂತಾರದಲ್ಲ. ಅಕ್ಕಿ ಗಾಂಡಿಲಿದ್ದು ದುರ್ಗೌನ್ ಕೊಂಡು ನಿಂತಾನಿಲ್ಲ. ಇರ್ಲಿ ಬಿಡು ಏನ್ ತಪ್ಪ. ಅಕ್ಕಿ ಗಂಡ್ರ ಕಲಿ ನೀನೇ ಹಾಕಿನ ಹಸರು ಮಾಡ್ತೋಲೆ ಸೌಕರ ದೇವನದ ಗಂಡದನ ನೀವಿಬ್ರು ಯಾಕೆ ನನ್ನ ಬಸರು ಮಾಡ್ತೀರಿ? ಇವ್ರದ್ದು ಬೇಕಾದ್ದು ಈಗಿದ್ ಬೇಡ. ಎಲ್ಲಿ 3 ಮಂದಿ ಸೇರಿ ನನ್ನೇ ಬಸ್ರು ಮಾಡ್ತಾರೆ. ನನಗೂ 3 ತಿಂಗಳು ರೆಸ್ಟ್ ಕಾಟ. ಏನಂದ್ರು ನಮ್ ಧಣಿಯರು ಏನು ಅವ್ರು ಏನಾರು ಅನ್ನುವಂದಕ್ಕೆ ಆ ವಿಷಯ ಬಿಟ್ಬಿಡ್ರಿ. ಆಕಿನ ಬಿಡ್ತೀಯಾ? ಅಯ್ಯಯ್ಯೋ, ಬಿಡು ಬಿಟ್ಟು ಬಿಡು. ಈಗ ಸೊಪ್ಪ ಮಾಡಾಗೈತಿ. ಎಷ್ಟನೇ ತಾರೀಕು ಬಿಡ? ಹೌದು, ಬೇರೆ ತೋಲಿ ಬುಕ್ ಆಗ ಹೋದ ನಾವು. ನಾನು ಆಕಿನ ಬಿಡೋ ವಿಷಯ ಹೇಳಿರಲ್ಲ, ಹೊಟ್ಟಿಲಾದ ವಿಷಯ ಬಿಡ್ರಿ. ಬಟ್ಲೆಗೆ ಬಿಡ್ತೀಯ? ನೀ ಯಾರು ಹಣ್ಣಂಗ್ ನಾದಿಲ್ಲ ಯಾಕೋ ಆಡಾಡ್ತು ಹುಡುಗಿ ಜೀವನ ಹಾಳು ಮಾಡ್ತಿ. ಆಕಿ ಹಿಂದ ಮುಂದೆ ಯಾರಿಲ್ಲ ಅಂತ ಕೇಳಿ ನಾನಿನಿ. ಆಕಿ ಸಾದರ ಮಾವ ಹೆದರಬೇಡವೇ, ನಾನಿನಿ. ಉಗ್ರವಾದ ಹೋರಾಟ ಮಾಡ್ತೀನ. ನಗತ್ತಲ್ಲ ಇದು ನಾಚಿಕೆ. ಆ ವಿಷಯ ಬಿಡಪ್ಪ. ಏನ್ರಿ ಪ್ರತಿ ವರ್ಷ ಹಿಂಗ ಮಾಡ್ಕೊಂತಂದ್ರೆ ಏನು ಆಗಿಲ್ಲ ಮಾರ, ವಿಷಯ ಬಿಡು. ಏನಂತಾವ ಬಿಡು ಆ ವಿಷಯ ಬಿಡು. ಮತ್ತೆ ಅದನ್ನೇ ಹೇಳಿದ್ದು. ಆ ವಿಷಯ ಬಿಡು ಅಂದಂಗ ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಯಾರು ಬರ್ತಾರ? ಹೆಲ್ತ್ ಮಿನಿಸ್ಟರ್ ತಿಪ್ಪೇಸ್ವಾಮಿ ಅವರು ಬರ್ತಾರೆ. ಜನ ಸ್ವಾಮಿಗಳು ತಿಪ್ಪಿ ಓಪನಿಂಗ್ ಮಾಡ್ತಾರ. ಬ್ರಾಹ್ಮಣರು ಗೊಬ್ಬರ ಓಪನಿಂಗ್ ಮಾಡ್ತಾರೆ. ಅದು ಅಲ್ಲದೆ ಹಣಕಾಸಿನ ಮಂತ್ರಿ ಸುಧಾಮಪ್ಪನವರು, ಶಿಕ್ಷಣ ಮಂತ್ರಿ ಸಲ್ಕೆಪ್ನವರು ಬರ್ತಾರೆ. ಮೆಣಸಿನಕಾಯಿ ಮಂತ್ರಿಗಳ ಇಲ್ಲ, ನುಗ್ಗಿಕಾಯಿ ಮಂತ್ರಿಗಳು ಬರ್ತಾರೆ. ಹೆಚ್ಚಿ ಸಾಂಬಾರ್ನ ಹೋಗಿ ಚೀಪ್ಕೊಂತ ಹೋಗ್ತಾರ. ಅದು ಅಲ್ಲದೆ ಮಹಿಳಾ ಮಂಡಲದ ಅಧ್ಯಕ್ಷಿಣಿ ದಿವಂಗತ ಶೇಖರಪ್ಪನವರು ಧರ್ಮಪತ್ನಿ ಶ್ರೀಮತಿ ಅವರು ಬರ್ತಾರೆ. ಮತ್ತೆ ಯಾರಂದಿ? ಸಾಕಿದವ್ರು ಹಂದಿ ಬರ್ಲಿ ಒಪ್ಪ. ಏನು ಹಂದಿನ ಬಂದ್ರಿ ಅಂತ ಹಂದಿ ಮಂದಿ ಬರ್ಬೇಕು. ಹಂದಿಯ ದಿವಂಗತ ಶೇಖರಪ್ಪನವರು ಶೇಖರಪ್ಪನವರು ಮುಚ್ಚಬಾಯ್. ಏನೋ ಯಕ್ಕಸ್ಥಿತ ಗಾಡಿ ಹೊಡೆಯವನಿ ಆ ನಮ್ನಿ ಒದರ್ತಿ ಕಿವ್ಯಾಗ ಕಿವುಡ್ರನ್ನು ಹಿಂಗ್ ಒದ್ರಿ ಊರಾಗೆಲ್ಲ ಅಪಪ್ರಚಾರ ಆಗೈತಿ. ಇವ ಕಿವುಡದನ, ಇವ ಕಿವಿಯಿಂದನ ಕಿವುಡದನ ಅಂತಂದು. ನನಗ್ ಬೇಡ, ನನ್ನ ವಯಸ್ಸಿಗೆ ಮಾತು ಬೇಡ. ಬಾಯಿಲೆ ಯಾರು ಬರ್ತಾರಂದಿ? ದಿವಂಗತ ಶೇಖರಪ್ಪನವರ ಹೆಂಡತಿ ಶ್ರೀಮತಿ ಬರ್ತಾರೆ. ಬಾಯ್ ಆ ಕಿವಿಡಿ ಹುಡುಗಿ ತಿಳಿಯಾಗಿಲ್ಲ, ನಮಗೂ ತಿಳಿಯಾಗಿಲ್ಲ. ಅಲ್ಲೋ ದಿವಂಗತರಾಗ್ಯಾರ ಅಂತ ಹೇಳ್ತಿ, ಅವ್ರ ಹೆಂಡತಿ ಹಿರಿಮತಿ ಆಗಕ್ಕ ಇಲ್ಲೇ 3 ಕಳ್ಕೊಂಡು ಮುರಿಯಾಕ ಕುಂತಕಿ ವಿಧವೇ
ಹಂಗ ಭಾಗೀರಥಿ ಅಂತ ಹೇಳೋ. ನೀವು ಒಬ್ಬರಾದ್ರೂ ಶಾಣೆ ಅಂತ ತಿಳ್ಕೊಂಡಿದ್ದೆ. ಇದ್ಯಾ ನೆರಳು ಗಂಡ ಇದ್ರೇನು ಸತ್ರೇನು, ಆ ಹೆಣ್ಣು ಮಗಳು ಹುಟ್ಟಿದಾಗ ಇಟ್ಟಂತ ಹೆಸರೇ ಶ್ರೀಮತಿ. ಸರಿ ಮೈ ಇಲ್ಲೇ ಕಿಟ್ಟಿ ನನ್ನ ಮೈ ಮೇಲೆ ಕುಳಿತೇನೆ. ನಕ್ಕಿಲ್ಲ, ಯಾಕೆ ನಕ್ಕಿ? ನೀವು ಅಲ್ಲಿಂದ ಇಲ್ಲಿ ಬಂದಿದ್ದ ದೊಡ್ಡದು. ನೀವೆಲ್ಲರೂ ಸೇರಿ ನಗ್ಲಿಲ್ರಿ, ನಾ ಯಾಕೆ ಸುಮ್ಮನಿರ್ಲಿ? ನಾನು ಯಾಕೆ ಎಷ್ಟೈತ್ ನೋಡಿ ಕಿವಿಡು ಜಾಡ್ತಾನ. ಮಂದಿ ನಕ್ಕಾಗ ನಗೋದು, ಮಂದಿ ಅತ್ತಾಗ ಹೇಳೋದು. ಯಾಕೆ ಹೇಳು? ನಮ್ ಕಿವಿಡ್ತಾನದ ಹುಡುಕ್ ಮತ್ತೊಬ್ರು ಗೊತ್ತಾಗಬಾರ್ದು ಅಂತ ಮುಚ್ಕೊಳ ಜಾಡ್ತಾನ. ಇದ್ರಾಗ ಹೆಂಗಿರ್ತೈತಿ? ಎರಡಿಲ್ಲ ಮೂರಾಗ ಇರ್ಬೋದು. ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ಲ. ಇಂಥವು ಏಸ್ ಮೇಂಟೈನ್ ಮಾಡಿಲ್ಲ. ಎಲ್ಲೇ ಜೀವನನೇ ಇದ್ರಾಗ ಎಲ್ಲೋ ದವಾಖಾನ್ಯಾಗ ಹೆಸರು ಬರ್ಕೊಳಕ್ ನನ್ನ ಕುಂದಿರ್ತೀವಿ. ಆ ಹೊಟ್ಟಿ ನೋಡಿದ್ರೆ ಹೇಳವನ ಇಷ್ಟ ತಿಂಗಳು ನೋಡವಿ ಎಷ್ಟು ಕರೆಕ್ಟ್ ಹೇಳ್ತೀರಲ್ರಿ ಅನ್ನೋರು. ಆದ್ರೆ ಈ ಹೊಟ್ಟಿದ್ ಗೊತ್ತಿಲ್ಲ. ನಡಿ ಮನೆ ಹೋಗಿ ನಡಿ. ನಡಿ, ಸ್ಕ್ಯಾನಿಂಗ್ ಮಾಡ್ತು. ನಡಿ ನಡಿ, ನಡ್ಯಾರ ಹೇಳ್ಯಾರ ಫ್ರೀ ಆಕತ್ತೆಲ್ಲ. ಮನೆ ಹೋಗಿ ನಡಿ. ತಾಯವ ಗರ್ಭಿಣಿ ಆದ ಸಂತೋಷಕ್ಕೆ ಒಂದು ಹಾಡು ಹಾಡಂದ್ರೆ ಹಾಡಲ್ಲ. ಡಾನ್ಸ್ ವಿತ್ ಸಾಂಗ್ ಬೇಕಾ? ತಗೋರ್ಲ, ಯಾರು ಬೇಡ? 1 2 3 4 ಹಿಂಗ ಯಾರೊಬ್ರು ಕೇಳಬೇಕ ಕರಿಯ ಗೋರಿಲ್ಲ. ಹಾಕೇ ಬಿಡ್ತಿದ್ರು, ಅದ್ರಾಗ ಗುಂಡ ಇಲ್ಲ. ಮೊನ್ನೆ ಜಾತ್ರೆ ತಗೊಂಡ್ರ ಅವ್ರಿಗೆ ಇವ್ರಿಗೆ ಜಗಳ. ಅವ್ರು 50 ರೂಪಾಯಿ ಕೊಡು ಅಂತ, ಇವ್ರು 110 ರೂಪಾಯಿ ಕೊಡು ಅಂತ ಇವ್ರು ಹೇಳಿ ಜಗಳ ಹತ್ಬಿಟ್ಟೈತಿ. ಮತ್ತು ನಾ ಹೋಗಿ ಸಮಾಧಾನ ಮಾಡಿ 110 ರೂಪಾಯಿ ಇವ್ರ ಕಡೆ ಇಸ್ಕೊಂಡೆ, 50 ಅವನಿಗೆ ಕೊಟ್ಟು 60 ನಾ ಇಟ್ಕೊಂಡೆ. ಎಂತ ಒಬ್ಬ ಭಾಳ ಮಾಡ್ತಾನೆ. ಇಷ್ಟು ಲೆಕ್ಕಪತ್ರ ಒಂದು ದುಡ್ಡಿಲ್ಲ ಅಂದ್ರೆ ನೀವ್ ಯಾಕೆ ಹೆದರಿದ್ರಿ? ಹೆದರಾಕ ಪೇಮೆಂಟ್ ಕೊಡ್ತಾರ. ನಾನು ನೋಡಿ ನೀವು ಹೆದರಿದ್ರಿ, ರೊಕ್ಕ ಮುಡ್ತ ಅಲ್ಲಿಗೆ. ನೀವು ಪೇಮೆಂಟ್ ಮಾತಾಡ್ರಿ. ನಾ ಹಂಗ ಹೆದರ್ಬೇಡ್ರಿ. ಈ ವಾರದಾಗ ಏನು ಅಡಿಗೆ ಮಾಡಿದ್ವಿ? ಏನ್ ಮಾಡಿ? ಮುದ್ದೆ ಅವ್ರಿಕಾಳು ಸಾರು. ಯಾವ ಮುದುಕಿ? ಸ್ವರ್ಣಿ ಮಾಡಿದೆ ಅದಕ್ಕ ಮಾಡ್ತಾಳ ಮರೆ.
ಹಿಂಗ್ ಮಾಡ್ತಾ ಈಗ ಹಿಂಗ್ ಮಾಡ್ತಾ ಮೂತಿ ಮೂತಿ ನಿಮ್ಮ ಯಾವ್ದಕ್ಕಾದ್ರೂ ಸಮಾಧಾನ ಆಯ್ತು. ಏನ ಏನಿಲ್ಲ, ನನಗ ಬೈತಲ್ವ ಅಲ್ಲ ನನ್ನ ಹೆಂಡತಿ ಮುದ್ದೆ ಹೆಂಗಾದ್ರೂ ಮಾಡ್ಲಿ ತಿನ್ನವನ. ಹಿಂಗ್ ಮಾಡಿದ್ರೆ ಅಂತ ತಿಂತೀನಿ. ನಿಮಗೆ ಅರ್ಥ ಆಗ್ತಿಲ್ಲ ಅದು. ಅರ್ಥ ಆಗ್ತಿಲ್ಲ. ಸಾಕು. ಅರ್ಧ ಹೆಂಗ ಆಕತಿ ತಿಂದ್ರೆ ಪೂರ ತಿನ್ಬೇಕು ಹೌದಲ್ಲ. ಮುದ್ದಿ ತಿನ್ಬೇಕು. ಮುದ್ದಿ ಅವ್ರಿಗೆ ಕಾಳು ಸಾರ ಅದ್ರ ಬಡತನ ಬೇರೆ ಹೌದಂದ್ರೆ ತಿಂದಿ ಮತ್ತೆ ನೋಡ್ಬಿಡು. ಒಂದು ವಿಶೇಷ ಸೂಚನೆ, ನಿನ್ ಹೇಳ್ತಿ ತಾಯವ್ವ ಚೊಚ್ಚಲ್ಗಾರ ಬಿಡಿ ಹೋಗೋಣ, ಬರೀ ಹಣ್ಣುಗಳನ್ನು ತಿನ್ನಿಸು. ಯಾವುದು? ದ್ರಾಕ್ಷಿ ಹಣ್ಣು, ಪೇರು ಹಣ್ಣು, ನಿಂಬೆ ಹಣ್ಣು, ನಿಂಬೆ ಹಣ್ಣ, ಬಾಳೆಹಣ್ಣು, ಏನು ಸೀತಾಪತಲ ಹಣ್ಣು. ಅದು ಯಾವ್ದ್ರಿ? ಇವು ಯಾವ ಸಿಗ್ಲಿಲ್ಲ ಅಂದ್ರೆ ಈ ಸೈಜಿಂದ ಒಂದು ಪಪ್ಪಾಯಿ ಕಾಯಿ ತೊಂಬ. ಕಾಯಿ ಇರ್ಬೇಕದು. ಅದನ್ನ ತಂದು ಸಣ್ಣಂಗ ಹೆಚ್ಚಿ ಪಾತ ಕುದಿಸಿ ಅದನ್ನು ಬಸದು ಅದ್ರಾಗ ಸರ್ಫ್ ಎಕ್ಸಲ್ ಮೈ ಒಂದು ಪ್ಯಾಕೆಟ್ ಹಾಕಿ ಕಲಿಸಿ ಕುಡಿಸಿ ಬಿಡೋದು ಗ್ಯಾರಂಟಿ. ಶಾರುಖ್ ಖಾನ್ ಅಂತ ಮಗ ನೋಡ್ತಾನೆ. ಕಿಸ್ಕಾ ಹೈ ತುಮ್ಕೋ ಇಂತಜಾರ್ ಮೈ ಬನಾ खामोश क्यों है जो भी कहना है कहो हो तुमको मिलेगा इतना प्यार मैं हूं ना. ಅದೇ ಆ ಕಿವುಡಿ ಅವಡಿ ಅನ್ನೋದು ಮನ್ಸಿಗೆ ತೊಗೊಳಕ್ ಹೋಗ್ಬೇಡ. ನೋಡು ತಾಯವ್ವ ಬಚ್ಚಲ್ ಬಸರಿ ಇಲ್ಲ ಗಟಾರ್ ಬಸ್ರಿ ಇಲ್ಲ ತೂಸ್ಕೋ ಅಚ್ಚಲ್ ಬಸರಿ ನೋಡ್ತಿ ಎಷ್ಟು ವೀಕ್ನೆಸ್ ಆಗ್ಯಾಳ. ಅವಾಗ ಇವಾಗ ಎಷ್ಟು ಸುರಿಗಾಳ. ಸ್ವಲ್ಪ ಹಣ್ಣು ಹಂಪ್ಲ ಇವನ್ನೆಲ್ಲ ತಿನ್ನಿಸು. ದ್ರಾಕ್ಷಿ ಹಣ್ಣು, ಮೋಸಂಬಿ, ಸೇಬು ಇವು ಸಿಗ್ಲಿಲ್ಲ ಅಂದ್ರೆ ಒಂದು ಕ್ವಾರ್ಟರ್ 8 PM ಹೊಡಿಸ್ಬೇಕು. ಏನಾಗ್ಬಾರ್ದು ಆಕಿ ಗತಿ. ಕೂಸು ಹುಟ್ಟಿದ ಕೂಡ ಜಿಗದಾಡಕ್ ಚಾಲುನ. ಮತ್ತೆಂತ ಆರಾಮ? ಯಾಕೆ ಸಾವ್ಕಾರ ಮುಟ್ಟು ಮಾತಾಡಿಸ್ತೀಯಲ್ಲ? ನಾವು ಶ್ರೀಮಂತರ ಮಕ್ಕಳು ಎಲ್ಲಿ ಮುಟ್ರು ತಪ್ಪು ಅಪ್ಪು ತಿಳ್ಕೋಬಾರ್ದು. ನಾವು ಬಡವರ ಮಕ್ಕಳು ಕಾಲನ್ನು ತೊಗೊಂಡಿಟ್ರು ಸುಮ್ಮನೆ ಹೋಗ್ತೀವಿ. ನೋಡಿದ್ಯಾ ದೇವರ ಸೃಷ್ಟಿ ಇಷ್ಟೊಂದು ವಿಚಿತ್ರವಾಗೈತಂತ. ದೇವರು ಇವನು ಸಾಕಷ್ಟು ಶ್ರೀಮಂತಿಗೆ ಕೊಟ್ಟಾನೆ, ಆದ್ರೆ ಮಾತಾಡೋದಕ್ಕೆ ನನಗೆ ಬಾಯಿ ಕೊಟ್ಟಿಲ್ಲ. ನಮ್ಗೆ ಎಲ್ಲ ಅಂಗಾಂಗಗಳನ್ನು ಬರೋಬ್ಬರ ಕೊಟ್ಟಾನೆ, ಬಡತನದಾಗಿಟ್ಟಾನೆ. ಇಷ್ಟಿದ್ದು ನನ್ನ ತಮ್ಮ ಜನ ಸೇರ್ಚಾರಲ್ಲ ಗೊತ್ತಾ? ಯಾಕೆ ಚಿಂತೆ ಮಾಡ್ತೀವಿ? ಅಪ್ಪ ಅವ್ರಿಗೆ ಈಗಾಗಲೇ ವಿಷಯ ಹೇಳಿನಿ, ಅವ್ರು ಮಾತಾಡ್ತೀನಿ ಅಂದಾರ. ಅಪ್ಪ ಅವ್ರು ಈ ಕಡೆಗೆ ಬರ್ತಾರೆ, ಸುಮ್ಮನೆ ನಾನು ಮಾತಾಡ್ತೀನಿ. ಕರಡಿ ಆಯ್ತಾ? ಸಂಜೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರಿ. ನಾನು ಪತ್ನಿ ಸಮೇತರಾಗಿ ದಾರಿ ಮೇಲೆ ನಿಂತಿಯಲ್ಲ, ಸಮಾಚಾರ ಏನೇನ್ರಿ ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ. ಅಂದಾಗ ಈಗ ತಾನೇ ನಿಮ್ಮ ಹಳೆ ದೇವರು ಬಂದಿದ್ರು. ಯಾರು ಆ ಕುಕ್ಕನ? ಹಾಗೆಲ್ಲ ಮಾತಾಡ್ಬೇಕಪ್ಪ. ಹಿಂದೆಲ್ಲ ನಾಳೆ ನೀನು ಅವನ ಹೆಂಡತಿ ಆಗೋಳು. ಚಿಕ್ಕಮ್ಮನ ಒತ್ತಾಯಕ್ಕೋಸ್ಕರ ನನ್ನ ನೋಡ್ಕೊಕ್ಕೆ ಕಟ್ಟೋ ಪ್ರಯತ್ನ ಮಾಡಬೇಡಿ. ನನಗೊಂದು ಮದುವೆ ಮಾಡ್ಕೊಂಡು ಮನಸ್ಸಿಲ್ಲಪ್ಪ. ಈಗಾಕ ವಿಚಾರ ಮುಂದೆ ಅಂಥ ಪ್ರಸಂಗ ಬಂದಾದ್ರೂ ಬರ್ರಿ, ಅವನ ವಿಚಾರ ಮಾಡೋಣ. ಅಪ್ಪರ ನಿಮ್ ಮಳೆ ಅಂದ್ರೆ ನನ್ನ ತಮ್ಮನ ಜಮೀನು ಟೆನೆನ್ಸ್ ಹೆಚ್ಚಾರಂತ ಹೆಂಗಾರು ಮಾಡಿ ಬಿಡಿಸ್ಕೊಡ್ರಪ್ಪ. ಆಯ್ತವ, ನಿಮ್ಮ ತಮ್ಮನ ಒಂದ್ಸರಿ ಕರ್ಸು, ವಿಚಾರ ಆಯ್ತಪ್ಪ. ಈ ಆಸ್ಪತ್ರೆಯ ಪ್ರಾರಂಭೋತ್ಸವದ ಗಲಾಟೆ ಮುಗಿಲಿ, ನಂತರ ಎಲ್ಲರೂ ಕೂಡಿ ಮಾತನಾಡಿ ಒಂದು ಸರಿಯಾದ ನಿರ್ಧಾರಕ್ಕೆ ಬರೋಣ. ಅಪ್ಪಣ ಇನ್ನೊಂದ್ಸರಿ ಹೋಗಿ ಕಾರಡಿ ಅಂತ ನೋಡ್ಕೊಂಡು ತೆಗೆದುಕೊಂಡು ಬಾ. ಇದ್ದ ಬರ. ನೋಡಿ, ಒಳ್ಳೆ ಮಾತಿನಿಂದ ದುಃಖ ನಿಮ್ ಜಮೀನ್ ಬಿಟ್ಕೊಟ್ರೆ ಒಳ್ಳೇದು. ಇಲ್ಲಾಂದ್ರೆ ನಾವೇ 3 ಜನ ಸೇರ್ಕೊಂಡು ಏನಾದ್ರು ಪ್ಲಾನ್ ಮಾಡಿ ನಿಮ್ ತಮ್ಮನ್ ಜಮೀನ ನಿಮ್ ತಮ್ಮನ್ ಕೈ ಸೇರೋ ಹಾಗೆ ಮಾಡಿದ್ರಾಯ್ತು. ಏನ್ ಮಾಡ್ತೀರಿ ಮಾಡ್ರವ. ಬಟ್ ನಾವಂತೂ ನಿಮ್ಮನ್ನ ನಂಬಿವ್ರಿ. ಯಾಕೆ? ನನ್ ಚಿಕ್ಕಮ್ಮ ನಂಬಿಲ್ವಾ? ಅವ್ರನ್ನ ನಂಬ್ತೀವ್ರಿ, ನಾವು ನಂಬ್ತೀವಿ, ಅವ್ರು ನಮ್ಮ ನಂಬಲ್ಲ. ಯಾಕೆ ಗೊತ್ತಾ? ಫಾರಿನ್ ಹೋಗಿ ಬಂದಾಗಿಂದ್ಲು ಬರೀ ಫ್ಯಾಷನೇಬಲ್ ಜನಕ್ಕೆ ಬೆಲೆ ಕೊಡ್ತಾಳೆ. ನಿಮ್ಮಂತ ಬಡವ್ರ ಹತ್ರ ಏನು ಇಲ್ಲ ಅನ್ನೋದು ಅವ್ರ ಸ್ವಭಾವ. ಸರಿ, ನನ್ ಕೈ ಮಾಡಿ ನಾನು ಬರ್ತೀನಿ. ಗೀತನ್ನವ್ರು ಸಣ್ಣವರಾದ್ರೂ ಮುಪ್ಪಿಗೂ ಮೀರಿದ ಬುದ್ಧಿ. ಅಲ್ಲ, ಮಲ ಮಕ್ಕಳನ್ನ ಪ್ರೀತಿ ಮಾಡೋ ಮಲತಾಯಿದ್ರನ್ನೆಲ್ಲರೂ ನೋಡಿ ಏನು ಏನೇ ಹೇಳ, ಈ ಹೊಟ್ಟೆ ಕಿಚ್ಚು ಮತ್ಸರ ಹೆಣ್ಣು ಮಕ್ಳಿಗೆ ಜಗ್ಗಿರ್ತಾವ ಬಿಡ. ಯಾವ ಹೆಣ್ಮಕ್ಳಿಗೆ? ಅವ್ರಿಗೆ ಜಾಸ್ತಿ ಶಾಣೆ ಬೇಡ. ಬಾ, ಹಿಟ್ಟು ನಾನು ಚಪಾತಿ ಮಾಡ್ತೀನಿ. ಅಡಿಗೆ ಮಾಡೋದು ನಿನ್ನ ಕೆಲಸ, ಹೊರಗಡೆ ದುಡಿಯೋದು ನಾ ಮಾಡಲ್ಲ ಇವತ್ತು. ಯಾಕೆ? ಏನಾಗಿದೆ? ತ್ರಾಸ ಆಗುತ್ತೆ.